ಆಮೇಲೂ ಮಳೆ ಕಡಿಮೆನೇ ಆಗಲಿಲ್ಲ, ಮತ್ತೆ ಅಂಗಡಿಗೆ ಹೋಗೋಕೆ ಆಗಲೇ ಇಲ್ಲ. ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ. ಇದು ಸಂಡೇ ಬ್ಲಾಗ್ ಆಗಿರುತ್ತೆ. ಸಂಡೇದು ಏನು ಡಾನ್ಸ್ ಕ್ಲಾಸ್ ಇತ್ತು, ಸೊ ಅದಕ್ಕೋಸ್ಕರ ಬೆಳಿಗ್ಗೆ ಬೇಗ ಎದ್ದು ಮನೆಯೆಲ್ಲ ಕ್ಲೀನಿಂಗ್ ಮಾಡಿ ಹೊರಡೋಣ ಅಂತ ರೆಡಿ ಆದ್ವಿ. ಬಟ್ ಅವತ್ತು ಸಂಡೇ ಅಂತೂ ತುಂಬಾನೇ ಮಳೆ ಬರ್ತಾ ಇತ್ತು. ಮನೆ ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡು ಆಮೇಲೆ ಅಮ್ಮ ದೋಸೆ ಹಾಕಿ ರೆಡಿ ಅರ್ದಿಟ್ಟಿದ್ರು. ಆಮೇಲೆ ನಾನು ದೋಸೆ ಅರಿತಾ ಇದ್ದೆ, ಹಾಗೆ ಅಲ್ಲೇ ದಿಯಂಗೂ ತಿನ್ನಿಸ್ತಾ ಇದ್ದೆ. ಅವಳಿಗೆ ಅದೇ ತಿನ್ನೋದೇ ಒಂದು ಪ್ರಾಬ್ಲಮ್, ತಿನ್ನೋದೇ ಇಲ್ಲ. ಇಡೀ ದಿನ ತಿನ್ನೆ ಅಂತ ಹೇಳ್ತಾನೆ ಇರಬೇಕು ನಾನು. ಅವಳ ಜೊತೆಗಿದ್ರೆ ನನಗೆ ಅವಳಿಗೆ ಒಂಚೂರು ಆಗಲ್ಲ, ಬರೀ ನಾವಿಬ್ರು ಜಗಳ ಆಡ್ತಾನೆ ಇರ್ತಿದ್ವಿ. ಮನೇಲಂತೂ ಇದ್ರಂತೂ ಮುಗಿದು ಇಡೀ ದಿನ ಜಗಳ ಆಡ್ತಾನೆ ಇರ್ತೀವಿ ಫುಲ್ ಡೇ. ಆಮೇಲೆ ನಾನು ದೋಸೆ ಎಲ್ಲ ಎರ್ದು ಎಲ್ಲ ನನ್ನ ಕೆಲಸ ಎಲ್ಲ ಮುಗಿತು. ಆಮೇಲೆ ಪಾತ್ರೆ ಎಲ್ಲ ತೊಳೆದಿಟ್ಟು ಆಮೇಲೆ ನಾನು ಒಳಗಡೆ ಬಂದೆ. ಹಾಯ್ ತೋರಿಸಿ ಡ್ರೆಸ್ ತೋರಿಸಿ. ಅನ್ನ ಸಾರು ಇದೆಂತ ಮಾಡಿರ್ತಾರಪ್ಪ, ಎಗ್. ಇದು ಅಮ್ಮಂಗೆ ಎಗ್, ಗಂಜಿ, ಸಾಂಬಾರ್, ಅನ್ನ ಸಾರು, ಗಂಜಿ ಅಷ್ಟೇ. ಆಮೇಲೂ ಮಳೆ ಕಡಿಮೆನೇ ಆಗಲಿಲ್ಲ, ಮತ್ತೆ ಅಂಗಡಿಗೆ ಹೋಗೋಕೆ ಆಗಲೇ ಇಲ್ಲ. ಆಮೇಲೆ ನಾವು ಸರಿ ಇನ್ನೇನು ಹೋಗೋದಂತ ಹೇಳ್ಬಿಟ್ಟು ಅಲ್ಲೇ ಕೂತ್ಕೊಂಡು ಸ್ವಲ್ಪ ಟೈಮ್ ಪಾಸ್ ಮಾಡಿದ್ವಿ ಮನೆ ಟಿವಿ ನೋಡ್ತಾ. ಆಮೇಲೆ ಊಟ ಟೈಮ್ ಆಯಿತು, ಊಟ ಮಾಡೋಣ ಅಂತ ಊಟಕ್ಕೆ ಇಟ್ಕೊಂಡ್ವಿ. ಅದೇ ಅವಾಗಲೂ ದಿಯಾ ನನ್ನ ಕಾಟ ಕೊಡ್ತಾನೆ ಇದ್ಲು, ನೋಡಿ ಹೆಂಗೆ ಡೌ ಮಾಡ್ಕೊಂಡು ಮಾತಾಡ್ತಾಳಂತ. ಆಮೇಲೆ ಇಬ್ರು ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಮಲ್ಗೋಣ, ಮಳೆ ಜೋರ್ ಬರ್ತೈತಲ್ಲ ಮಲ್ಗೋಣ ಅಂತ ಮಲ್ಕೊಂಡ್ವಿ. ಅಷ್ಟೊತ್ತಿಗೆ ಮಂಗ ಬಂತು ಮನೆ ಹತ್ರ. ಎಲ್ಲ ಮಂಗ ಬಂದು ಫುಲ್ ಮನೆ ಹೊರಗಡೆ ಎಲ್ಲ ಫುಲ್ ಸೌಂಡ್ ಮಾಡ್ತಾಯಿತ್ತು, ಮರದಲ್ಲೆಲ್ಲ ಕೂತ್ಕೊಂಡು. ಆಮೇಲೆ ಹೊರಗಡೆ ಬಂದು ನೋಡಿದ್ರೆ ಆಮೇಲೆ ಟಿವಿ ನೋಡ್ತಾ ಹಾಗೆ ಮಲ್ಕೊಂಡ್ವಿ. ಹಾಗೆ ಸ್ವಲ್ಪ ಆಮೇಲೆ ಎದ್ದು 5 ಗಂಟೆ ಹಾಗೆ ಮನೆ ಹತ್ರನೇ ಸ್ವಲ್ಪ ಜಾಗ ಇತ್ತು ಸೈಡು, ಅಲ್ಲೇ ಮಣ್ಣೆಲ್ಲ ಇಟ್ಟಿದ್ರು ದಾದ. ಆ ಮಣ್ಣನ್ನೇ ಸ್ವಲ್ಪ ಹರಡಿ ಅದರಲ್ಲೇ 1-2 ಬೀಜ ಹಾಕಿದೆ, ಅಂದರೆ ಬೀನ್ಸ್ ಬೀಜ, ಸೊಡ್ಗೆ ನಮ್ಮ ಕಡೆ ಎಲ್ಲ ಸಿಗುತ್ತಲ್ಲ ಬೀನ್ಸ್ ಸೊಡ್ಗೆ ಅಂತೀವಿ, ಅದ್ರದ್ದು ಬೀಜ ಹಾಕಿದೆ. ಅದು 2 ಗಿಡ ಆಗಿದೆ. ಆಮೇಲೆ ಆ ಫುಲ್ ಬೀಜ ಹಾಕಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಯಾವ ಥರ ಬರುತ್ತೆ ಅಂತ. ಓಕೆ, ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ, ಬಾಯ್.